ನಾವು ಇಂಡೋ ಅಮೆರಿಕನ್ ಹೈಬ್ರಿಡ್ ಸೀಡ್ಸ್ ಕಂಪನಿ ಬೆಂಗಳೂರಿಂದ ಬಂದಿದ್ದು. ನಾವು ಈಗಾಗಲೇ 20-25 ವರ್ಷದಿಂದ ಇಲ್ಲಿ ಸ್ಟಾಲ್ ಹಾಕ್ತಾ ಇದ್ದೀವಿ. ಈಗ ಇಂಡೋ ಅಮೆರಿಕನ್ ಹೈಬ್ರಿಡ್ ಸೀಡ್ಸ್ ಕಂಪನಿಯ ನಮ್ಮ ತರಕಾರಿ ಬೀಜಗಳು, ಹೈಬ್ರಿಡ್ ತರಕಾರಿ ಬೀಜಗಳು ಬರ್ತವೆ. ಬೆಂಡಿ, ಹೀರಿ, ಹಾಗಲ, ಮೆಣಸಿನಕಾಯಿ, ಕ್ಯಾಬೇಜ, ಕಲ್ಲಂಗಡಿ, ನೌಲ್ಕೋಲು, ಮತ್ತು ಫ್ಲವರ್ ಸೀಡ್ಸ್, ಸೋಕಿ ಪ್ಲಾಂಟ್ಸ್, ಎಲ್ಲಾ ತರ ತರಕಾರಿಗಳು ಮತ್ತು ಸೋಕಿ ಪ್ಲಾಂಟ್ಸ್ ಗಳು ಎಲ್ಲ ಇವೆ. ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಇಲ್ಲಿ ಸ್ಟಾಲ್ ಹಾಕಿದ್ದೀವಿ. ಈ ವರ್ಷ ಅತಿ ಹೆಚ್ಚಿನ ಒಂದು ಜನಸಂಖ್ಯೆ ಬಂದಿದೆ ಮತ್ತು ಅರೇಂಜ್ಮೆಂಟ್ ಚೆನ್ನಾಗಿದೆ. ಎಲ್ಲ ಸುರಕ್ಷಿತವಾಗಿ ನಡೆದಿದೆ ಮತ್ತು ಇಲ್ಲಿ ಈ ಪ್ರತಿ ವರ್ಷಕ್ಕಿಂತ ಹೆಚ್ಚು ಜನ ಬಂದು ವೀಕ್ಷಣೆಯನ್ನು ಮಾಡಿದ್ದಾರೆ ಮತ್ತು ಮಾಹಿತಿಯನ್ನು ಪಡೆದುಕೊಂಡಿರು. ಅದೇ ಈಗ ನಮ್ಮ ಇಂಡೋ ಅಮೆರಿಕನ್ ಸೀಡ್ಸ್ ಕಂಪನಿಯಲ್ಲಿ ಸರ್ ಕ್ಯಾಬೇಜ್ ನಲ್ಲಿ ನಮ್ಮ 3-4 ವೆರೈಟಿಗಳಿವೆ. ಒಂದು ಇಂಡಮ್ ಸೈನಾ ಅಂತ, ಇದು 1 ಕೆಜಿಯಿಂದ 250 ಗ್ರಾಮ್ ಬರ್ತೈತಿ. ಇದು ಇಂಡಮ್ 296 ಅಂತ, ಇದು 2ರಿಂದ 2.5 ಕೆಜಿ ಬರುತ್ತೆ. ಇದು ಇಂಡಮ್ ರಾಧಾ ಅಂತ, ಇದು 2.5ರಿಂದ 3 ಕೆಜಿ ಬರ್ತದೆ. ಇದು ಕಲ್ಲಂಗಡಿ, ಇದು ಯಾವ ಕಾಲದಲ್ಲಿಯೂ ಬೆಳಿಬಹುದು. ಇದು ಏನಪ್ಪಾ ಅಂದ್ರೆ ರಾಕ್ ಸ್ಟಾರ್ ಅಂತ ತಿಳ್ಕೊಂಡು, ಇದು ಸ್ವೀಟ್ ಜಾಸ್ತಿ ಇರ್ತೈತಿ. 4ರಿಂದ 5-6 ಕೆಜಿ ತನಕ ಬರ್ತೈತಿ. ಅದೇ ರಿಚ್ ಗಾರ್ಡ್ ಅಂತ, ಇದು 122 ಅಂತ, ಇಂಡಮ್ 122 ಅಂತ. ಇದು ಏನಪ್ಪಾ ಅಂತಂದ್ರ ಬಣ್ಣ ಒಳ್ಳೆ ಒಂದು ಸೈಜ್ ಬರ್ತೈತಿ, ತಳ್ಳವಾಗಿ ಬರುತ್ತದೆ ಮತ್ತು ಒಳ್ಳೆ ರುಚಿಕರವಾಗಿರುತ್ತದೆ. ಅದೇ ನಮ್ದು ಬಾಟ್ಲ್ ಗಾರ್ಡ್ ಅಂತ ತಿಳ್ಕೊಂಡು, ಇದು ಇಂಡಮ್ 204 ಅಂತ, ಇದು ಚೆನ್ನಾಗಿ ಬರ್ತದೆ. ಒಳ್ಳೆ ರೈತರ ಒಂದು ಒಳ್ಳೆ ಅನಿಸಿಕೆ ಇದೆ, ಇಳುವರಿ ಹೆಚ್ಚಿಗೆ ಬರುತ್ತದೆ. ಅದೇ ರೀತಿ ನಮ್ಮ ಬೀಟ್ರೂಟ್ ಅಲ್ಲಿ ಓಪಿ ವೆರೈಟಿಯಲ್ಲಿ ರೂಬಿ ಕ್ವೀನ್ ಅಂತದೆ, ಇದು ಇಳುವರಿ ಚೆನ್ನಾಗಿದೆ ಮತ್ತು ಒಳ್ಳೆ ಕೀಪಿಂಗ್ ಕ್ವಾಲಿಟಿ ಇದೆ ಮತ್ತು ಸೈಜ್ ಚೆನ್ನಾಗಿದೆ, ಅರ್ಲಿ ಬರ್ತಕ್ಕಂಥ ವೆರೈಟಿ. ಅದರಲ್ಲೇ ನಮ್ದು ಹೈಬ್ರಿಡ್ ಬೀಟ್ರೂಟ್ ಇದೆ. ಇದು ಏನಪ್ಪಾ ಅಂದ್ರ ರೆಡ್ ಸ್ಟಾರ್ ಅಂತ ತಿಳ್ಕೊಂಡು, ರೆಡ್ ಸ್ಟಾರ್ ಅಂತ, ಇದು ಏಕದಮ್ ಇಳುವರಿ ಜಾಸ್ತಿ ಇದೆ, ಜಲ್ದಿ ಬರ್ತಕ್ಕಂಥದ್ದು. ಇದು ವೇಟ್ ಜಾಸ್ತಿ ಬರ್ತೈತಿ ಮತ್ತು ಹೆಚ್ಚಿನ ಒಂದು ಇಳುವರಿ ಬರ್ತಕ್ಕಂಥದ್ದು. ರೈತರಿಗೆ ಒಳ್ಳೆ ಒಂದು ಅಭಿಪ್ರಾಯ ಇದೆ. ಅದೇ ರೀತಿ ನಾವು ಬೆಂಡಿಯಲ್ಲಿ ಇಂಡಮ್ ಮಾಧುರಿ ಅಂತ ತಿಳ್ಕೊಂಡು, ಇದು ಏನಪ್ಪಾ ಅಂತಂದ್ರ ಒಳ್ಳೆ ಇಳುವರಿ ಅದ. ಇದು ಬೇಸಿಗೆ ಕಾಲದಲ್ಲಿ ಹಾಕ್ಬಹುದು, ಮಳೆಗಾಲದಲ್ಲಿ ಹಾಕ್ಬಹುದು, ಯಾವಾಗಲೂ ಹಾಕ್ಬಹುದು. ಇದು ಎಕರೆಕ ಒಂದು 7ರಿಂದ 8 ಟನ್ ಇಳುವರಿಯನ್ನು ನಾವು ತಗೋಬಹುದು ಮತ್ತು ಇದಕ್ಕೆ ಯಾವುದೇ ರೋಗ ರುಚಿಗಳು ಬರುವುದಿಲ್ಲ. ಅದೇ ರೀತಿ ನಾವು ಮೆಕ್ಕೆಜೋಳದಲ್ಲಿ ನಾವು ಇಂಡಮ್ 2152 ಅಂತ ತಿಳ್ಕೊಂಡು, ಇದು ಏನಪ್ಪಾ ಅಂದ್ರ ಒಂದು ಎಕರೆಕ 25ರಿಂದ 30 ಕ್ವಿಂಟಲ್ ಆರಾಮಾಗಿ ನಾವು ಬೆಳಿಬಹುದು. ಹೆಚ್ಚಿನ ಒಂದು ಇಳುವರಿ ಬರ್ತಕ್ಕಂಥ ಹೈಬ್ರಿಡ್ ತಳಿ. ಅದೇ ರೀತಿ ಸ್ವೀಟ್ ಕಾರ್ನ್ ಅಂತ ತಿಳ್ಕೊಂಡು, ಇದು ಇಂಡಮ್ 19 ಅಂತ ಸ್ವೀಟ್ ಕಾರ್ನ್. ಇದು ಒಳ್ಳೆ ಸೈಜ್ ಬರ್ತೈತಿ, ಒಳ್ಳೆ ಸ್ವೀಟ್ನೆಸ್ ಇರ್ತೈತಿ, ಹೆಚ್ಚಿಗೆ ಒಂದು ರೈತರಿಗೆ ಲಾಭದಾಯಕವಾದಂತ ಒಂದು ಸ್ವೀಟ್ ಕಾರ್ನ್. ಅದೇ ರೀತಿ ಮೆಣಸಿನಕಾಯಿಯಲ್ಲಿ ಇಂಡಮ್ 412 ಅಂತ ತಿಳ್ಕೊಂಡು, ಇದು ಖಾರ ಜಾಸ್ತಿ ಇರ್ತೈತಿ, ಎಕರೆಗೆ 7ರಿಂದ 8 ಟನ್ ಇಳುವರಿ ಬರ್ತೈತಿ. ಅದೇ ರೀತಿ ನಮ್ದು ಇದು ಇಂಡಮ್ 5 ಅಂತ, ಇದು ಬರೇ ರೆಡ್ ಡ್ರೈ ಚಿಲ್ಲಿಗೋಸ್ಕರ ಸ್ಪೆಷಲ್ ಆಗಿ ಬಿಟ್ಟಿರ್ತಕ್ಕಂಥದ್ದು. ಈಗ ಆಲ್ರೆಡಿ ಎಲ್ಲಾ ರೈತರಿಗೆ ಪರಿಚಯವಾದಂತ ಒಂದು ತಳಿ. ಇದು ಒಂದು ಎಕರೆಕ ಡ್ರೈ ಚಿಲ್ಲಿನೇ 25ರಿಂದ 30 ಕ್ವಿಂಟಲ್ ಇಳುವರಿ ಬರ್ತೈತಿ. ಅದೇ ರೀತಿ ನಮ್ದು ಇಂಡಮ್ 6055 ಅಂತ, ಇದು ಹಸಿಕಾಯಿಗೂ ಬರ್ತಾ, ಬಿಟ್ಟಪ್ಪ ಅಂದ್ರ ಒಣ ಕಾಯಿಗೆ ಇದು ಕಡ್ಡಿ ಬ್ಯಾಡಿಗೆ ಟೈಪ್ ಬರ್ತೈತಿ. ಇದು ಹೆಚ್ಚಿನ ಒಂದು ಇಳುವರಿ ಬರ್ತಕ್ಕಂಥ ವೆರೈಟಿ. ಅದೇ ರೀತಿ ಬ್ರಿಂಜಾಲದಲ್ಲಿ ನಮ್ದು ಬ್ಲಾಕ್ ಸ್ಟಾರ್ ಅಂತ ತಗೊಂಡು, ಇದು 7ರಿಂದ 8 ಟನ್ ಬರ್ತೈತಿ ಒಂದ್ ಎಕರೆ. ಇದು ಒಳ್ಳೆ ಸೈಜ್ ಬರ್ತೈತಿ, ಜಲ್ದಿ ಅರ್ಲಿ ಬರ್ತಕ್ಕಂಥ ವೆರೈಟಿ ಹೈಬ್ರಿಡ್ ತಳಿ. ಅದೇ ರೀತಿ ನಮ್ದು ಬ್ರಿಂಜಾಲ್ನಲ್ಲಿ 2024 ಅಂತ ತಿಳ್ಕೊಂಡು, ಇದು ಮುಳ್ಳು ಇರ್ತೈತಿ, ತಿನ್ನಕ ಒಳ್ಳೆ ಟೇಸ್ಟಿ ಇರ್ತೈತಿ. ಇದು ಒಂದ್ ಎಕರೆಕ 8ರಿಂದ 10 ಟನ್ ಬರ್ತಕ್ಕಂಥದ್ದು. ಅದೇ ರೀತಿ ನಾವು ಟೊಮೆಟೊ ಬಿಟ್ಟಿದ್ವಿ, ಇದು ಟೊಮೆಟೊ ನಂದಾ ಅಂತ ತಿಳ್ಕೊಂಡು, ಇದು ಕೀಪಿಂಗ್ ಕ್ವಾಲಿಟಿ ಚೆನ್ನಾಗಿದೆ, ಗಟ್ಟಿಯಾಗಿರ್ತೈತಿ. ಒಂದ್ ಎಕರೆಕ 20ರಿಂದ 25 ಟನ್ ಬರ್ತೈತಿ ಒಂದ್ ಎಕರೆಕ. ರೈತರ ಒಂದು ಅನಿಸಿಕೆ, ಒಳ್ಳೆ ಒಂದು ಅನಿಸಿಕೆ ಇದೆ. ಅದೇ ರೀತಿ ನಮ್ಮ ಇಂಡೋ ಅಮೆರಿಕನ್ ಸೀಡ್ಸ್ ಕಂಪನಿಯ 13405 ಅಂತ, ಇದನ್ನು ಜವಾರಿ ಟೈಪ್, ಇಳುವರಿ 20ರಿಂದ 25 ಟನ್ ಆರಾಮಾಗಿ ನಾವು ತೆಗಿಬಹುದು. ಒಂದೊಂದು ಏರಿಯಾಕ್ಕೆ ಒಂದೊಂದು ವೆರೈಟಿ ಬರ್ತಾವು ಮತ್ತು ಮಳೆಗಾಲಕ್ಕೆ ಬರ್ತಕ್ಕಂಥದ್ದು ಬೇರೆ, ಬೇಸಿಗೆಯಲ್ಲಿ ಬರ್ತಕ್ಕಂಥದ್ದು ಬೇರೆ. ಅದೇ ರೀತಿ 1283 ಅಂತ, ಇದನ್ನು ಒಳ್ಳೆ ಇಳುವರಿ ಬರ್ತಕ್ಕಂಥದ್ದು. ಕೆಲವೊಂದು ಏರಿಯಾದಲ್ಲಿ ಇದನ್ನು ನಾವು ಉಪಯೋಗ ಮಾಡ್ತೀವಿ, ಇದನ್ನು ಇಳುವರಿ ಚೆನ್ನಾಗಿದೆ. ಅದೇ ರೀತಿ 8202 ಅಂತ,
ಇದು ಒಳ್ಳೆ ಇಳುವರಿ ಬರ್ತಕ್ಕಂಥದ್ದು ಮಳೆಗಾಲಕ್ಕ ಮತ್ತು ಚಳಿಗಾಲಕ್ಕ. ಇದು ಏನಪ್ಪಾ ಅಂತಂದ್ರ ಎಕರೆಕ್ಕೆ 25 ರಿಂದ 30 ಟನ್ ಬರ್ತದೆ. ಒಳ್ಳೆ ಇಳುವರಿ ಬರ್ತಕ್ಕಂಥದ್ದು. ರೈತರಿಗೆ ಇದು ಒಳ್ಳೆ ಒಂದು ಬೇಡಿಕೆ ಇದೆ. ಅದೇ ರೀತಿ ನಮ್ದು ಟೊಮೆಟೊ ಅಲ್ಲಿ 1266 ಅಂತ, ಇದು ಪೂರಾ ಜವಾರಿ ಟೈಪ್ ಬರ್ತೈತಿ. ನೋಡಕ್ ಜವಾರಿ ಇರ್ತೈತಿ, ಬಟ್ ಹೈಬ್ರಿಡ್ ಇಳುವರಿ, ಹೆಚ್ಚಿನ ಒಂದು ಇಳುವರಿ ಬರ್ತಕ್ಕಂತ ಹೈಬ್ರಿಡ್ ತಳಿ. ಅದೇ ರೀತಿ ನಮ್ದು ಇಂಡೋ ಅಮೆರಿಕನ್ 1282 ಅಂತ, ಇದು ಜವಾರಿ ಟೈಪ್, ಸ್ಮಾಲ್ ಸೈಜು, ಹೆಚ್ಚಿನ ಒಂದು ಇಳುವರಿ ಕೊಡ್ತಕ್ಕಂಥದ್ದು, ರೆಸಿಸ್ಟೆಂಟ್ ಇದೆ, ಕ್ವಾಲಿಟಿ ಚೆನ್ನಾಗಿ ಬರ್ತಾ ಇದೆ. ಅದೇ ರೀತಿ ನಮ್ದು 14301, ಇದು ಜವಾರಿ ಟೈಪ್. ನಮಗಿದು ಬೇಸಿಗೆಯಲ್ಲೂ ಬೆಳಿಬಹುದು, ಬೇಸಿಗೆ ಮತ್ತು ಚಳಿಗಾಲಕ್ಕೆ ಎರಡನ್ನೂ ಇಲ್ಲಿ ಬೆಳಿಬಹುದು. ಹೆಚ್ಚಿನ ಇಳುವರಿ ಬರ್ತಕ್ಕಂಥ ಹೈಬ್ರಿಡ್ ತಳಿ. ಅದೇ ರೀತಿ ನಮ್ಮಲ್ಲಿ ಬೀಟ್ರೂಟ್ ಅಂತ, ಇದು ವಿಕಾಸ್ ಅಂತ ತಿಳ್ಕೊಂಡು, ಇದು ಒಳ್ಳೆ ಒಂದು ಇದು ಏನಪ್ಪಾ ಅಂದ್ರೆ ಬೆಳಗಾವಿ ಮತ್ತು ಹುಬ್ಬಳ್ಳಿ, ಧಾರವಾಡ, ಗದಗ ಮತ್ತು ಎಲ್ಲ ಪ್ರದೇಶದಲ್ಲಿನೂ ತೆಗಿಬಹುದು. ಇದು ಹೆಚ್ಚಿನ ಒಂದು ಇಳುವರಿ ಬರ್ತಕ್ಕಂಥದ್ದು, ಒಳ್ಳೆ ಸೈಜ್ ಇದೆ, ಒಳ್ಳೆ ಇಳುವರಿ ಇದೆ. ರೈತರಿಗೆ ಒಂದು ಒಳ್ಳೆಯ ಇಳುವರಿ ಕೊಡ್ತಕ್ಕಂಥ ಹೈಬ್ರಿಡ್ ತಳಿ ಇದು. ಅದೇ ರೀತಿ ಸಿಂಧು ಅಂತ ತಿಳ್ಕೊಂಡು, ಇದು ಬೆಳಗಾವಿ ಮತ್ತು ಹಾವೇರಿ ಮತ್ತೆ ಬಾಗಲಕೋಟೆ, ಬಿಜಾಪುರ ಮತ್ತು ಬೀದರ್ ಅಲ್ಲಿ ಹೆಚ್ಚಿನ ಒಂದು ಸೇಲ್ಸ್ ಅದ. ಇದು ಒಳ್ಳೆ ಒಂದು ರೈತರಿಗೆ ಬೇಡಿಕೆ ಇರತಕ್ಕಂತ ಹೈಬ್ರಿಡ್ ತಳಿ. ಇದನ್ನು ರೈತರಿಗೆ ಹೆಚ್ಚಿನ ಒಂದು ಇಳುವರಿ ಕಡಿತಕ್ಕಂತ ಹೈಬ್ರಿಡ್ ತಳಿ. ಅದೇ ರೀತಿ ಸೌತೆಕಾಯಲ್ಲಿ ಇದು ನಾವು ಬೆಂಗಳೂರು, ಮೈಸೂರು ಮತ್ತು ಆ ಕಡೆ ಹಾಸನ ಹೆಚ್ಚಿನ ಒಂದು ಇಳುವರಿ ಕೊಡ್ತಕ್ಕಂತ ಹೈಬ್ರಿಡ್ ಕುಕುಂಬರ್. ಇದು ಏನಪ್ಪಾ ಅಂತಂದ್ರ ಒಳ್ಳೆ 10 ರಿಂದ 11 ಟನ್ ಇಳುವರಿ ಬರ್ತದೆ. ಇದು ರೈತರಿಗೆ ಒಳ್ಳೆ ಲಾಭದಾಯಕ ಆಗಿದೆ. ಯಾಕಂದ್ರೆ ಬೆಂಗಳೂರಲ್ಲಿ ಈ ಹೈಬ್ರಿಡ್ ತಳಿನೇ ಹೆಚ್ಚಿಗೆ ಯೂಸ್ ಮಾಡೋದ್ರಿಂದ ನಾವು ಈ ಹೈಬ್ರಿಡ್ ತಳಿಯನ್ನ ಆ ಪ್ರದೇಶದಲ್ಲಿ ಹೆಚ್ಚು ಬೆಳಿತೀವಿ. ಅದೇ ರೀತಿ ಇದು ವೈಟ್ ಕುಕುಂಬರ್ ಅಂತ, ಇದು ಹೆಚ್ಚಿನ ಒಂದು ಇಳುವರಿ ಬರ್ತಕ್ಕಂಥದ್ದು. ಇದು ಏನಪ್ಪಾ ಹಚ್ಚಿದ 25 ದಿನದಾಗ ಕಾಯಿ ಚಲೋ ಆಗುತ್ತೆ. ಹೆಚ್ಚಿನ ಒಂದು ಇಳುವರಿ ಬರೋದ್ರಿಂದ ರೈತರಿಗೆ ಒಂದು ಒಳ್ಳೆಯ ಲಾಭದಾಯಕ ಮತ್ತು ಅರ್ಲಿನೆಸ್ ಇರೋದ್ರಿಂದ ಒಳ್ಳೆ ಲಾಭ ಆಗುತ್ತೆ. ಹಂಗಾಗಿ ಇದು ಏನಪ್ಪಾ ಅಂತಂದ್ರೆ ಬೀದರು ಮತ್ತು ಹಾವೇರಿಯಲ್ಲಿ, ಇದು ಬೆಳಗಾವಲ್ಲಿ ಇದನ್ನ ಜಾಸ್ತಿ ಯೂಸ್ ಮಾಡ್ತಾರೆ. ಇದು ನಮ್ಮ ಎಲ್ಲ ಪ್ಲಾಂಟ್ಸ್ ಎಲ್ಲ ಬರ್ತಾವ, ಸೋ ಪ್ಲಾಂಟ್ಸ್. ಇದು ಯಾಕಂದ್ರೆ ಇಂಡೋರ್ ಮತ್ತು ಔಟ್ಡೋರ್ ಅಂತ ತಿಳ್ಕೊಂಡು ಎರಡೂ ತರ ನಮ್ಮ ಎಲ್ಲ ಆಲ್ ವೆರೈಟಿ ಇಳುವರಿ ಬರ್ತಾವ. ಇದು ಸೋ ಪ್ಲಾಂಟ್ ಎಲ್ಲ ಬರ್ತಾವು. ಇದು ಒಂದು ಪ್ಲಾಂಟ್ಗೆ 1000 ರೂಪಾಯಿ ಇದೆ, ಅದು 500 ರೂಪಾಯಿ ಇದೆ, ಇದು 300 ರೂಪಾಯಿ ಇದೆ. ಏನ್ರಿ ಇದು ಈರುಳ್ಳಿ, ಇದು ಮಾರ್ಷಲ್ ಅಂತ ತಿಳ್ಕೊಂಡು, ಇದು ಎಲ್ಲಾ ಪ್ರದೇಶದಲ್ಲಿಯೂ ಕರ್ನಾಟಕದ ತುಂಬಾ ಹೆಚ್ಚಿನ ಒಂದು ಇಳುವರಿ ಕೊಡ್ತಕ್ಕಂತ ಹೈಬ್ರಿಡ್ ತಳಿ. ಮಳೆಗಾಲಕ್ಕೆ ಬರ್ತಕ್ಕಂಥದ್ದು, ಕೀಪಿಂಗ್ ಕ್ವಾಲಿಟಿ ಇದೆ, ಡಬಲ್ ಪತ್ತಿ ಇದೆ. ಹಿಂಗಾಗಿ ರೈತರು ಎಲ್ಲದೂ ಇಂಡೋ ಅಮೆರಿಕನ್ ಮಾರ್ಷಲ್ ಅಂತ ತಿಳ್ಕೊಂಡು ಕೇಳ್ಕೊಂಡು ಬರ್ತಾರೆ. ಅದೇ ರೀತಿ ಇದು ನೋಲ್ಕೋಲ್ ಅಂತ, ಇದು ಪಲ್ಯ ಮಾಡಕ್ ಬರ್ತಾ. ಇದು ಏನಪ್ಪಾ ಅಂದ್ರ ಶುಗರ್ಲೆಸ್ ಇರ್ತೈತಿ. ಶುಗರ್ ಇರ್ತಕ್ಕಂಥವ್ರಿಗೆ ಇದು ಪಲ್ಯ ಮಾಡಿಕೊಟ್ರ ಶುಗರ್ ಏಕ್ದಮ್ ಕಡಿಮೆ ಆಗ್ತೈತಿ. ಅದೇ ರೀತಿ ಇದು ನಮ್ದು ಕುಕುಂಬರ್, ಇದು ಮೈಸೂರು, ಬೆಂಗಳೂರು ಮತ್ತು ಹಾಸನ ಇಲ್ಲಿ ಇದು ಹೆಚ್ಚಿನ ಒಂದು 10-12 ಟನ್ ಇಳುವರಿ ಬರ್ತಕ್ಕಂಥದ್ದು. ಇದು ಹೆಚ್ಚು ಬೆಂಗಳೂರು ಸುತ್ತಮುತ್ತ ಬೆಳಿತೀವಿ. ಅದೇ ರೀತಿ ನಮ್ಮದು ಮೆಕ್ಕೆಜೋಳ ಏನಪ್ಪಾ ಅಂತಂದ್ರ ಇದು ಹೆಚ್ಚಿನ ಒಂದು ಇಳುವರಿ ಬರ್ತಕ್ಕಂಥದ್ದು. ಒಂದ್ ಎಕರೆಕ 30 ರಿಂದ 35 ಕ್ವಿಂಟಲ್ ಇಳುವರಿ ಬರ್ತೈತಿ. ಇದ್ರ ನಂಬರ್ ಏನದ 2152 ಅಂತ ತಿಳ್ಕೊಂಡು, ಇದು ಒಂದು ಹೆಚ್ಚಿನ ಎಲ್ಲಾ ಪ್ರದೇಶದಲ್ಲೂ ಈ ನಾವು ಮೆಕ್ಕೆಜೋಳವನ್ನು ಮಾರಾಟ ಮಾಡ್ತೀವಿ. ಹೈಬ್ರಿಡ್ ಅಪ್ಪ ಅಂದ್ರ ಮೇಲು ಫಿಮೇಲ್ ಇಂದ ಮಾಡಿರ್ತಕ್ಕಂಥದ್ದು ಹೈಬ್ರಿಡ್. ಏನ ಓಪಿ ಅಂತಂದ್ರ ರೈತರಿಂದ ತಕೊಂಡ್ ಬಂದಿರ್ತೀವಲ್ಲ, ಅದು ಓಪಿ ಹೊರೈಟಿ. ಅದು ಕ್ರಾಸಿಂಗ್ ಮಾಡಿಲ್ಲಪ್ಪ ಅಂದ್ರ ಅದು ಓಪಿ ಹೊರೈಟಿ ಅಂತೀವಿ. ಹೈಬ್ರಿಡ್ ಅಂದ್ರ ಮೇಲು ಫಿಮೇಲ್ ಇಂದ ಮಾಡಿರ್ತಕ್ಕಂಥದಕ್ಕೆ ಹೈಬ್ರಿಡ್ ಅಂತೀವಿ. ಹೈಬ್ರಿಡ್ ಅಂದ್ರ ಹೆಚ್ಚಿನ ಇಳುವರಿ ಕೊಡ್ತಕ್ಕಂಥದ್ದು, ಹೆಚ್ಚಿನ ಕೀಪಿಂಗ್ ಕ್ವಾಲಿಟಿ, ಹೆಚ್ಚಿನ ಒಂದು ಲಾಭದಾಯಕವಾದಂತದ್ದು ಹೈಬ್ರಿಡ್ ತಳಿ. ಓಪಿ ವೆರೈಟಿ ತಿನ್ನಕ್ ಚೆನ್ನಾಗಿರ್ತದೆ, ರುಚಿಕರವಾಗಿರ್ತದೆ, ಬಟ್ ಇಳುವರಿ ಬರಲ್ಲ, ಕಡಿಮೆ ಲಾಭದಾಯಕವಾದದ್ದು. ಅದಕ್ಕೋಸ್ಕರ ರೈತರು ಏನ್ ಮಾಡ್ತಾರ, ಹೈಬ್ರಿಡ್ ವೆರೈಟಿಯನ್ನ ಜಾಸ್ತಿ ಯೂಸ್ ಮಾಡ್ತಾರೆ. ಹೆಚ್ಚಿನ ಒಂದು ಆದಾಯಕ್ಕೋಸ್ಕರ ಹೈಬ್ರಿಡ್ ಅನ್ನ ಯೂಸ್ ಮಾಡ್ತಾರೆ, ಮತ್ತು ಹೆಚ್ಚಿಗೆ ಇಳುವರಿ ಬರ್ತದೆ ಮತ್ತು ಹೆಚ್ಚಿಗೆ ಒಂದು ಲಾಭದಾಯಕವಾಗಿರ್ತದೆ. ಅದಕ್ಕೋಸ್ಕರ ಮತ್ತು ರೋಗ ರೆಸಿಸ್ಟೆಂಟ್ ಇರ್ತದೆ. ಹಿಂಗಾಗಿ ಹೈಬ್ರಿಡ್ ನ ರೈತರು ಲಾಭದಾಯಕಕ್ಕೋಸ್ಕರ ಇದನ್ನ ಹೈಬ್ರಿಡ್ ಅನ್ನ ಯೂಸ್ ಮಾಡ್ತಾರೆ. ಸರ್, ನಂದು BS ಮಣ್ಣಿ ಅಂತ, ನಾನು ಉತ್ತರ ಕರ್ನಾಟಕ ನೋಡ್ಕೊತೀನಿ ಮಾರ್ಕೆಟಿಂಗ್, ಇಂಡೋ ಅಮೆರಿಕನ್ ಹೈಬ್ರಿಡ್ ಸೀಡ್ಸ್ ಕಂಪನಿಯಿಂದ. ನಂದು ನಂಬರು, BS ಮಣ್ಣಿ ಅಂತ ನಮ್ಮ ಹೆಸರು. ನಮ್ಮ ನಂಬರು 9741300120.
ಈ ನಂದು ನಂಬರ್ ಇದೆ. ಯಾವುದೇ ರೈತರಿಗೂ ಯಾವುದೇ ಮಾಹಿತಿ ಬೇಕಾದ್ರೆ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರಪ್ಪ ಅಂದ್ರ ನಾವು ಎಲ್ಲಾ ಪ್ರದೇಶದಕ್ಕೂ ಎಲ್ಲಾ ವೆರೈಟಿ ಬಗ್ಗೆ ಮಾಹಿತಿ ಕೊಡಕ್ ನಾವು ಯಾವಾಗೂ ಫೋನ್ ಮಾಡಿದ್ರು ಫೋನ್ ಎತ್ತೀವಿ, ನಾವು ಮಾಹಿತಿ ಕೊಡ್ತೀವಿ. ನಮ್ದು ಹೆಡ್ ಆಫೀಸ್ ಬೆಂಗಳೂರು ಇದೆ. ನಮ್ಮ ಬ್ರಾಂಚ್ಗಳು ಏನದಾವು, ನಮ್ದು ಹುಬ್ಳಿ ಇದೆ, ಬೆಳಗಾವ್ ಇದೆ, ಮತ್ತ ಗುಲ್ಬರ್ಗ ಅದ, ಮತ್ತ ಪುಣಾ ಅದ, ಕಲ್ಕತ್ತಾ, ಬಾಂಬೆ, ಪುಣಾ, ಕರ್ನಾಟಕದಲ್ಲಿ ಅದೇ ಹೇಳಿದ್ರಿ, ಚಿತ್ರದುರ್ಗ ಇದೆ, ದಾವಣಗೆರೆ ಇದೆ, ಹುಬ್ಳಿ ಇದೆ, ಧಾರವಾಡ ಇದೆ, ಬೆಳಗಾವ್ ಇದೆ, ಗುಲ್ಬರ್ಗ ಇದೆ, ಬೀದರ್ ಇದೆ, ಬಿಜಾಪುರ ಇದೆ, ಯಾದಗಿರಿ ಇದೆ, ರಾಯಚೂರು ಇದೆ. ಎಲ್ಲಾ ಕಡೆನೂ ನಮ್ಮ ಡಿಸ್ಟ್ರಿಬ್ಯೂಟರ್ ಇರ್ತಾರೆ. ನಾವು ಎಲ್ಲಾ ಕಡೆನೂ ನಾವು ಮಾಹಿತಿ ಕೊಡಕ ನಮ್ದೇ ಆದಂತ ಒಂದು ಕಂಪನಿಯಿಂದ ಒಂದು ಟೀಮ್ ಇದೆ. ನಾವು ರೈತರಿಗೆ ಎಲ್ಲಾ ರೀತಿಯಿಂದ ಸರ್ವಿಸ್ ಕೊಡ್ತಾ ಇದ್ದೀವಿ, ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀವಿ.